ನಮೋ ನಾರಸಿಂಹ. ನಾವು ನಮ್ಮ ನವನರಸಿಂಹ ಕ್ಷೇತ್ರಗಳ ಈ ಪಯಣದಲ್ಲಿ ಇಂದು ಕೊನೆಯದಾದಂತಹ ಧರ್ಮಪುರಿ ನರಸಿಂಹ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ. ರಮ್ಯವಾದಂತಹ ಗೋದಾವರಿ ನದಿಯ ತೀರದಲ್ಲಿ ಇರುವಂತಹ ಈ ಕ್ಷೇತ್ರ ತನ್ನ ಪಾಲಕನಿಂದ ಹೆಸರುಗೊಂಡಿದೆ. ನರಸಿಂಹನ ಆವಿರ್ಭಾವ ಆಗುವುದಕ್ಕೆ ಕಾರಣ ಆದಂತಹ ಧರ್ಮವರ್ಮ ಎಂಬ ಮಹಾರಾಜ ಇಲ್ಲಿ ಘೋರವಾದಂತಹ ತಪಸ್ಸನ್ನು ಮಾಡಿ ನರಸಿಂಹನನ್ನು ಒಲಿಸಿಕೊಂಡು ಈ ಕ್ಷೇತ್ರದಲ್ಲಿ ನೆಲೆಸುವಂತೆ ಪ್ರಾರ್ಥನೆ ಮಾಡಿರುತ್ತಾನೆ. ಪ್ರಾಸಂಗಿಕವಾಗಿ ಇದೇ ಕ್ಷೇತ್ರದಲ್ಲೇ ಧರ್ಮ ದೇವತೆಯಾದಂತಹ ಯಮಧರ್ಮ ಕೂಡ ಇಲ್ಲಿ ತಪಸ್ಸು ಮಾಡಿರ್ತಾನೆ. ಇಲ್ಲಿ ತಪಸ್ಸು ಮಾಡಿ ನರಸಿಂಹನ ಪೂಜೆ ಮಾಡಿದ ಮೇಲೆ ಯಮಧರ್ಮ ತನ್ನ ದೋಷಗಳಿಂದ ನಿವೃತ್ತಿ ಹೊಂದು ಪೂರ್ಣತೆಯನ್ನು ಇಲ್ಲಿ ಪಡೆದಿದ್ದಾನೆ. ಹಾಗಾಗಿಯೇ ಎಲ್ಲೂ ಸಾಮಾನ್ಯವಾಗಿ ನಾವು ಕಾಣಸಿಗದಂತಹ ಯಮಧರ್ಮನ ದೇವಾಲಯವು ಈ ದೇವಸ್ಥಾನದಲ್ಲಿ ಇದೆ. ಯಮ ಈ ದೇವಾಲಯಕ್ಕೆ ಕ್ಷೇತ್ರಾಧಿಪತಿಯಾಗಿದ್ದು ಮೊದಲು ಯಮನನ್ನು ದರ್ಶನ ಮಾಡಿ ಆಮೇಲೆ ನರಸಿಂಹನನ್ನು ಇಲ್ಲಿ ದರ್ಶನ ಮಾಡುತ್ತಾರೆ. ಗರ್ಭಗೃಹದಲ್ಲಿ ಇಲ್ಲಿ ಪದ್ಮಾಸನದಲ್ಲಿ ವಿರಾಜಿಸುವಂತಹ ಲಕ್ಷ್ಮೀ ಸಹಿತನಾದಂತಹ ನರಸಿಂಹನ ದರ್ಶನ ನಾವು ಮಾಡುತ್ತೇವೆ. ಇಲ್ಲಿ ನರಸಿಂಹನ 2 ವಿಗ್ರಹಗಳಿದ್ದು ಒಂದನ್ನು ಪಾತ ನರಸಿಂಹ, ಒಂದನ್ನು ಕೊತ್ತ ನರಸಿಂಹ ಅನ್ನುತ್ತಾರೆ. ಅಂದರೆ ಒಂದು ಹಳೆಯ ಬಿಂಬ, ಒಂದು ಹೊಸದಾಗಿರುವಂತಹ ಬಿಂಬ. ಇಲ್ಲಿ ಯಮನನ್ನು ಪೂಜೆ ಮಾಡಿ ನಂತರ ಲಕ್ಷ್ಮೀ ನರಸಿಂಹನನ್ನು ಪೂಜೆ ಮಾಡಿದವರಿಗೆ ತಮ್ಮ ಇಷ್ಟಾರ್ಥ ಸಿದ್ಧಿಸುತ್ತದೆ, ಅಕಾಲ ಮೃತ್ಯು ಪರಿಹಾರವಾಗುತ್ತದೆ. ಈ 2 ಪ್ರಮುಖ ಸನ್ನಿಧಾನವಲ್ಲದಂತೆ ಇಲ್ಲಿ ಶಿವನ ಪಂಚಾಯತನವನ್ನು ಕೂಡ ನಾವು ನೋಡಬಹುದು. ಇಲ್ಲಿರುವ ರಮ್ಯವಾದಂತಹ ಗೋದಾವರಿ ತೀರ ಅಲ್ಲದಂತೆ ಯಮತೀರ್ಥ ಕೂಡ ಇಲ್ಲಿದೆ. ಅದನ್ನು ಯಮಕೋನೇರು ಎಂದು ಕರೆಯುತ್ತಾರೆ. ದೇವರ ಸಂದರ್ಶನಕ್ಕಾಗಿ ಬಂದಂತಹ ಭಕ್ತಾದಿಗಳು ಮೊದಲು ಈ ಯಮಕೋನೇರಿನಲ್ಲಿ ಸ್ನಾನ ಮಾಡಿ ನಂತರ ದೇವರನ್ನು ದರ್ಶನ ಮಾಡುತ್ತಾರೆ. ಈ ದೇವಸ್ಥಾನದಲ್ಲಿ ನಡೆಯುವಂತಹ ಪ್ರಮುಖವಾದಂತಹ ಉತ್ಸವದಲ್ಲಿ ಬ್ರಹ್ಮೋತ್ಸವ ಅತಿ ದೊಡ್ಡದಾದಂತಹ ಉತ್ಸವ. ಬ್ರಹ್ಮೋತ್ಸವದಲ್ಲಿ ಬೇರೆ ಎಲ್ಲಿಯೂ ಕಾಣಸಿಗದಂತೆ ನರಸಿಂಹಸ್ವಾಮಿಯ ತೆಪ್ಪವನ್ನು ಗೋದಾವರಿ ನದಿಯಲ್ಲಿಯೇ ಆಚರಿಸುತ್ತಾರೆ. ಅತಿ ಪ್ರಶಾಂತವಾಗಿರುವಂತಹ ಈ ಕ್ಷೇತ್ರ ನರಸಿಂಹಸ್ವಾಮಿಯ ಧ್ಯಾನಕ್ಕೆ ಅತಿ ಯೋಗ್ಯವಾದಂಥದ್ದು. ಅಹೋಬಿಲದ ಬೆಟ್ಟದ ತಪ್ಪಲಿನಿಂದ ವಿವಿಧವಾದಂತಹ ಅರಣ್ಯಗಳು, ನದಿಗಳು ಅಲ್ಲಿರುವಂತಹ ನರಸಿಂಹ ಕ್ಷೇತ್ರವನ್ನು ಸಂದರ್ಶಿಸುತ್ತಾ ನಾವು ಇಂದು ನವನಾರಸಿಂಹ ಕ್ಷೇತ್ರದ ಪಯಣವನ್ನು ಈ ಗೋದಾವರಿ ತೀರದಲ್ಲಿರುವಂತಹ ರಮ್ಯವಾದಂತಹ ಧರ್ಮಪುರಿ ನರಸಿಂಹ ಕ್ಷೇತ್ರದೊಂದಿಗೆ ಮುಗಿಸುತ್ತಿದ್ದೇವೆ. ನಮೋ ನಾರಸಿಂಹ.